ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಡಿ ಆರ್ ನದಾಫ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಅಫ್ಜಲ್ಪುರ ತಾಲೂಕಿನ ಸೊನ್ನ ಕಡೆಗೆ ಹೋಗ್ತಾ ಇದ್ದೀನಿ. ವಿಷಯ ಏನಪ್ಪ ಅಂದರೆ, ಭೀಮಾ ನದಿಯು ಸಂಪೂರ್ಣವಾಗಿ ಬತ್ತಿ ಹೋಗಿದ್ದು. ಸೊ ಈಗಾಗಲೇ ಅಲ್ಲಿ ಜಾಸ್ತಿ ನೀರು ಸಂಗ್ರಹಣೆ ಇಲ್ಲ. ಹಾಗಾಗಿ ಅಲ್ಲಿನ ರೈತರು ಭಾಳಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಸೊ ಅದರ ಕುರಿತಾಗಿ ಒಂದು ಸಂಕ್ಷಿಪ್ತ ವಿಡಿಯೋ ಸ್ಟೋರಿಗಾಗಿ ನಾನು ಅಲ್ಲಿಗೆ ಹೊರಟಿದ್ದೇನೆ. ಸೊ ಬನ್ನಿ ಅಲ್ಲಿಗೆ ಹೇಗಿದೆ ಪ್ರಯಾಣ ನೋಡೋಣ. ಇವತ್ತು ದೂರದ ಊರಿಗೆ ಹೋಗುವ ಕಾರಣದಿಂದಾಗಿ ನಾನು ನೇರವಾಗಿ ಪೆಟ್ರೋಲ್ ಬಂಕಿಗೆ ಬಂದಿದ್ದೆ. ಅಲ್ಲಿ 3 ಲೀಟರ್ ಪೆಟ್ರೋಲ್ ಹಾಕಿದ ಮೇಲೆ ಅಲ್ಲಿಂದ ನಾನು ಹೈಕೋರ್ಟ್ ಪಕ್ಕದಲ್ಲಿನ ರಸ್ತೆಯಿಂದ ಅಫ್ಜಲ್ಪುರ ಕಡೆಗೆ ಹೊರಟಿದೆ. ಮುಂದೆ ನಮ್ಮ ಗೆಳೆಯರೊಬ್ಬರು ಬೈಕ್ ನಡೆಸ್ತಿದ್ದಾರೆ. ನಾನು ಹಿಂದ್ಗಡೆ ಕೂತು ವಿಡಿಯೋ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ರಾಷ್ಟ್ರೀಯ ಹೆದ್ದಾರಿ 150 ಇದೆ. ಈಗಾಗಲೇ ಚೌಡಾಪುರಕ್ಕೆ ಬಂದಿದ್ದೆವು. ಅಲ್ಲಿನ ಮೂಲಕ ಮತ್ತೆ ನಮ್ಮ ಪಯಣ ಅಫ್ಜಲ್ಪುರ ಕಡೆಗೆ. ಅಫ್ಜಲ್ಪುರ ರಸ್ತೆಯ ಪಕ್ಕದಲ್ಲಿ ಸುಮಾರು ಗಿಡಗಳು ಹಚ್ಚಿದ್ದಾರೆ. ಹಚ್ಚ ಹಸಿರಿನ ನಡುವೆ ನಾವು ಹೋಗ್ತಿರೋದು ತುಂಬ ಆನಂದವೆನಿಸಿತು. ಇಲ್ಲಿ ನೋಡಿ, ಈಗ ಭಾರತ್ ಮಾಲಾ ಯೋಜನೆಯ ರಸ್ತೆಯಲ್ಲಿದ್ದೇವೆ. ಇದು ಕಾಮಗಾರಿಯ ದೃಶ್ಯ ನೋಡಿ. ಈಗಾಗಲೇ ಈ ಬೃಹತ್ ರಸ್ತೆ ಮೂಲಕ ನಾನಾ ವಾಹನಗಳು ಸಂಚಾರ ನಡೆಸ್ತಾ ಇದ್ದಾವೆ. ಕೆಲವೊಂದು ಕಡೆ ಬ್ರಿಡ್ಜ್ ಇರೋದರಿಂದ ಅಲ್ಲಿ ಮತ್ತೆ ಕೆಳಗೆ ಬಂದು ಮತ್ತೆ ಬ್ರಿಡ್ಜ್ ಮೇಲಿಂದ ಸಂಚಾರ ಮಾಡುತ್ತೇವೆ ಎನ್ನುವುದು ಸ್ಥಳೀಯರ ಮಾಹಿತಿ. ಇನ್ನೂ ಕಾಮಗಾರಿ ನಡೀತಾ ಇದೆ ನೋಡಿ. ಪಕ್ಕದಲ್ಲೆಲ್ಲ ರಾಡ್ ಹಾಕ್ಕೊಂಡಿದ್ದಾರೆ, ಎಲ್ಲ ರಾಡ್ ಹಾಕಿದ್ದಾರೆ. ನೋಡಿ, ಬಾವಿ ಈ ಮುಂಚೆ ಹೊಲದಲ್ಲಿ ಇರುವಂಥ ಬಾವಿ ಇನ್ನೂ ತೆಗೆದಿಲ್ಲ. ಸೊ ಇದು ಒಳ್ಳೆಯದು. ಇಲ್ಲಿ ನೋಡಿ, ಇನ್ನೂ ಕಾಮಗಾರಿ ನಡೀತಾ ಇದೆ. ದೊಡ್ಡ ಯೋಜನೆ ಇದೆ ಕೇಂದ್ರ ಸರ್ಕಾರದ್ದು, ಭಾರತ ಮಾಲಾ ಯೋಜನೆ. ಸೊ ಅದಾದ 10 ದಾಟಿತು. ಆಮೇಲೆ ನಾವು ಇದು ನೋಡಿದರೆ ಮಲ್ಲಾಬಾದ್ ಮೂಲಕ ಅಫ್ಜಲ್ಪುರ ಕಡೆಗೆ ಸಾಗ್ತಾಯಿದ್ದೀವಿ. ಸೊ ಈಗ ಬಂದೀವಿ ಅಫ್ಜಲ್ಪುರ ಎಂಟ್ರೆನ್ಸ್. 60 ಕಿಲೋಮೀಟರ್ಗಳ ಸಂಚಾರದ ಮೂಲಕ ಕೊನೆಗೂ ನಾವು ಅಫ್ಜಲ್ಪುರ ಪಟ್ಟಣಕ್ಕೆ ತಲುಪಿದೆವು. ನಮಗನಿಸಿದ್ದು 60ಕ್ಕಿಂತ ಹೆಚ್ಚಿದೆ. ಸೊ ನಿಮಗೇನಾದರೂ ಗೊತ್ತಿದ್ದರೆ ಕಲಬುರಗಿ ಟು ಅಫ್ಜಲ್ಪುರ ಎಷ್ಟು ಕಿಲೋಮೀಟ್ರ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನಿಮಗೆ ಅವಕಾಶ ಇದೆ. ನೋಡಿ, ಅಫ್ಜಲ್ಪುರ ಸಿಟಿ ಎಂಟ್ರಾಗಿದೆ. ಅಫ್ಜಲ್ಪುರ ಸಿಟಿ ಮೊದಲಿಗೆ ಬಸವೇಶ್ವರವರ ಮೂರ್ತಿ ಕಾಣಿಸೋದು ಅಂದರೆ ನಾವು ಅಫ್ಜಲ್ಪುರಕ್ಕೆ ತಲುಪಿದ್ದೀವಿ ಎಂದರ್ಥ. ಇಲ್ಲಿಂದ ಸ್ಲೋವಾಗಿ ನಾವು ಮತ್ತೆ ಅಫ್ಜಲ್ಪುರ ಪಟ್ಟಣದ ಒಳಗಡೆ ಪ್ರವೇಶಿಸಿದೆವು. ಬಳಿಕ ಅಲ್ಲಿ ನಮ್ಮ ತಾಲೂಕು ವರದಿಗಾರರಿಗೆ ಭೇಟಿಯಾದೆವು. ಅಲ್ಲಿ ಒಂದು ಕರ್ನಾಟಕ ಕೆಫೆಯಲ್ಲಿ ಸಖತ್ತಾಗಿ ಟೀ ಕುಡಿದೆವು. ಅದಾದ ಮೇಲೆ ಮತ್ತೆ ನಾವು ಸೊನ್ನ ಮೂಲಕ ಡ್ಯಾಮಿನತ್ತ ಹೊರಡ್ತಾ ಇದ್ದೀವಿ. ಬಂತು ನೋಡಿ ಸೊನ್ನ. ಇದು ಗೊತ್ತಲ್ಲ ಸೊನ್ನ ಯಾರ ಊರು ಅಂತ? ಚಂದಪ್ಪ ಅವರ ಊರು. ಸೊ ಈ ಗ್ರಾಮದ ವ್ಯಾಪ್ತಿಯಲ್ಲೇ ಸೊನ್ನ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಲಾಗಿದೆ. ಈಗ ಅದೇ ಬ್ರಿಡ್ಜ್ಗೆ ಹೋಗುವ ರಸ್ತೆಯಲ್ಲಿ ಬಂದ್ವಿ. ಅದಾದಮೇಲೆ ಕೊನೆಗೂ ಬ್ರಿಡ್ಜ್ ಕಮ್ ಬ್ಯಾರೇಜಲ್ಲಿ ಬಂದೀವಿ. ನಾನು ಸೆಲ್ಫಿ ತಳ್ಕೊಂಡೆ. ಬಳಿಕ ಅಲ್ಲೇ ಪಕ್ಕದ ದೇವಣಗಾಂವ್ ಸಮೀಪ ಹೋಗಿ ಬಂದ್ವಿ. ಆಮೇಲೆ ಇಲ್ಲಿ ನೋಡಿ, ಇದು ನೋಡಿ ಸೇತುವೆ ಮೇಲಿಂದ ಭೀಮಾ ನದಿಯಲ್ಲಿ ನೀರೇ ಇಲ್ಲ ನೋಡಿ. ಪ್ರತಿ ಜೂನ್ ಜುಲೈಯಲ್ಲಿ ನೀರು ಜಾಸ್ತಿ ಇರ್ತಿತ್ತು. ಈ ಬಾರಿ ನೀರೇ ಇಲ್ಲ ಅಲ್ಲಿ. ಹೀಗಾಗಿ ಇಲ್ಲಿನ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ.
ಕೂಡಲೇ ಸರ್ಕಾರ ಎಚ್ಚೆತ್ತು ಈ ಪ್ರದೇಶವನ್ನು ಬರಪೀಡಿತ ಪ್ರದೇಶ ಎಂದು ಘೋಷಿಸಬೇಕು. ಇದೇ ವೇಳೆಯಲ್ಲಿ ನಾನು ಒಂದು ಪೀಟಿಸ್ ಕೊಟ್ಟಿದ್ದೀನಿ ನೋಡಿ. ಜಿಲ್ಲೆಯ ಜೀವನದಿ ಎನಿಸಿಕೊಂಡಿರುವ ಭೀಮಾ ನದಿ ಇಂದು ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ವಿಡಿಯೋ ಎಲ್ಲ ಸಂಗ್ರಹಣೆ ಬಳಿಕ ನಾವು ಅಫ್ಜಲ್ಪುರ ಪಟ್ಟಣದಲ್ಲಿ ಊಟ ಮಾಡಿದೆವು. ಬಳಿಕ ಅಲ್ಲಿಂದ ಕಲಬುರಗಿಯತ್ತ ಹೊರಟು ಬಿಟ್ಟೆವು. ನೋಡಿ, ಅಲ್ಲಿಂದ ಬರುವಾಗ ಅರ್ಧಕ್ಕಿಂತ ಹೆಚ್ಚು ಕಡೆ ಇನ್ನೂ ರೈತರು ಬಿತ್ತನೆ ಮಾಡಿಲ್ಲ. ಇದು ನೋಡಿ ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ. ಮಳೆ ಬರಬೇಕೆಂದು ಎಲ್ಲರೂ ಬೇಡ್ಕೊಳ್ತಿದ್ದಾರೆ. ಈಗ ಹತ್ನೂರು ಸಮೀಪ ಬಂದೀವಿ. ಇದು ನೋಡಿ ಹತ್ನೂರು ಶಾಲೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಕ್ಕಳನ್ನು ಬಿಡಬಾರ್ದು. ಆ್ಯಕ್ಚುಲಿ ಈ ಥರ ಏನಾದರೂ ಬ್ಯಾರಿಕೇಡ್ ಏನಾದರೂ ಮಾಡ್ಕೋಬೇಕಲ್ಲಿ ಶಾಲೆಯ ಮುಂದೆ. ಅದು ಸರ್ಕಾರ ಶಾಲೆ ಆಗಿರೋದ್ರಿಂದ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ. ನೋಡಿದೆ ರಸ್ತೆ ಪಕ್ಕದಲ್ಲಿ ಅಥವಾ ರಸ್ತೆ ಮೇಲೂ ಕೂಡ ವಿದ್ಯಾರ್ಥಿಗಳು ಚಲಿಸ್ತಾ ಇದ್ದಾರೆ. ಅದನ್ನು ಗಮನಿಸಬೇಕು ಸರ್ಕಾರ. ಮತ್ತು ನೋಡಿ, ನಾವು ವಾಪಸ್ ಹೋಗುವಾಗ ಈ ಕಾಮಗಾರಿ ಸಂಪೂರ್ಣ ಚಿತ್ರಣ ನಮ್ಮ ವಿಡಿಯೋದಲ್ಲಿ ಸಿಕ್ತು. ಈ ಭಾರತಮಾಲಾ ಯೋಜನೆ ಬಗ್ಗೆ ನಿಮಗೇನಾದರೂ ಜಾಸ್ತಿ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಕಲಬುರಗಿ ರೀಚ್ ಆಗುವಷ್ಟರಲ್ಲಿ ಸಾಯಂಕಾಲ ಆಯಿತು. ಆಮೇಲೆ ಆಫೀಸಿಗೆ ಹೋಗಿ ಇವತ್ತಿನ ಸುದ್ದಿಗಳೆಲ್ಲ ಕಳುಹಿಸಿ ಮತ್ತೆ ಮನೆ ಕಡೆ ತೆರಳಿದೆ. ಇದಿಷ್ಟು ಇವತ್ತಿನ ವ್ಲಾಗ್. ಮುಂದಿನ ವಿಡಿಯೋಗಾಗಿ ವೇಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್.